ಹಲೋ ಎವ್ರಿವನ್, ನಮಸ್ಕಾರ. ನನ್ನ ಹೆಸರು ಪೃಥ್ವಿರಾಜ್ ಎನ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೇಸರ್ಗಿಯಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾವು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪಠ್ಯಕ್ರಮದಲ್ಲಿರುವಂತಹ BA ಮೊದಲನೇ ಸೆಮಿಸ್ಟರ್ಗೆ 2ನೇ ಘಟಕದಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರದಲ್ಲಿ ಇರುವಂತಹ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಾವು 2 ಪ್ರಮುಖ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒಂದು ಸಮಾಜ, ಸೊಸೈಟಿ, ಅದರ ಡೆಫಿನೇಷನ್, ಅದರ ಕ್ಯಾರೆಕ್ಟರಿಸ್ಟಿಕ್ಸ್. ಅದರ ಜೊತೆಗೆ ನಾವು ಸಮುದಾಯ ಅಂದರೆ ಕಮ್ಯುನಿಟಿಯ ವ್ಯಾಖ್ಯಾನ, ಲಕ್ಷಣಗಳು ಮತ್ತು ಸಮುದಾಯದ ಮುಖ್ಯ ಮೂಲಾಂಶಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇಂದಿನ ವಿಡಿಯೋದಲ್ಲಿ ನಾವು 2 ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಒಂದು ಸಾಮಾಜಿಕ ಸಂಸ್ಥೆ, ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಆ್ಯಂಡ್ ಅಸೋಸಿಯೇಷನ್, ಸಂಘ. ಈಗ ನಾವು ಅಸೋಸಿಯೇಷನ್ ಅನ್ನೋ ಕಾನ್ಸೆಪ್ಟ್ ಇಂದ ನಾವು ನಮ್ಮ ವಿಡಿಯೋವನ್ನು ಪ್ರಾರಂಭ ಮಾಡೋಣ. We as human beings have various needs, desires and interests which are to be satisfied. ಜನರು ಹಲವಾರು ಅವಶ್ಯಕತೆಗಳನ್ನು, ಬಯಕೆಗಳನ್ನು ಮತ್ತು ಆಸಕ್ತಿಗಳನ್ನು ಹೊಂದಿರುತ್ತಾರೆ. ಇವುಗಳೆಲ್ಲನೂ ಈಡೇರಿಸಿಕೊಡೋಕ್ಕೆ ಮೆಕೈವರ್ ಮತ್ತು ಪೇಜ್ ತಿಳಿಸುವಂತೆ 3 ದಾರಿಗಳಿವೆ. ಓಕೆ, ಒಂದನೇದು, ಮಾನವನು ಇತರರ ಜೊತೆಗೆ ಗೊಡವೆಗೆ ಹೋಗದೆ ತಾನೇ ವೈಯಕ್ತಿಕ ಮಟ್ಟದಲ್ಲಿ ತನ್ನ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದು ಒಂದು ದಾರಿ. ಓಕೆ, a man can act independently in his own way without bothering about others. ಇದನ್ನ ನಾವು ಅನ್ಸೋಷಿಯಲ್ ಆಕ್ಟ್ ಅಂತ ಕರಿತೀವಿ. ಇದು ಸಾಮಾಜಿಕವಲ್ಲದ ಕ್ರಿಯೆ. ತನ್ನ ಬೇಡಿಕೆಯನ್ನು ಪೂರೈಸಿಕೊಳ್ಳೋದಕ್ಕೆ 2ನೇ ದಾರಿ ಏನಿದೆ ಮನುಷ್ಯನಿಗೆ ಅಂತ ನೋಡಿದವಾಗ ಇನ್ನೊಬ್ಬರ ಜೊತೆಗೆ ಸಂಘರ್ಷದಲ್ಲಿ ತೊಡಗಿಕೊಂಡು ತನ್ನ ಉದ್ದೇಶವನ್ನು ಪೂರೈಸ್ಕೋಬಹುದು. People can accomplish their goals through conflicts with one another. Okay, you may have clashes with another person and snatch things that he or she wants from that person. Finally, people have the third way to get things done, that is, they may try to fulfill their goals through cooperation and mutual assistance. Okay, ಕೊನೆಯದಾಗಿ ಮಾನವನು ಇತರರೊಡನೆ ಸಹಕರಿಸುವುದರ ಮೂಲಕ ತನ್ನ ಗುರಿಯನ್ನು ಸಾಧಿಸಲು ಪ್ರಯತ್ನಿಸುತ್ತಾನೆ. On the basis of this cooperative effort, each individual will be contributing to the ends of his fellow men. ಯಾವಾಗ ಒಂದು ಆಸಕ್ತಿ ಅಥವಾ ಉದ್ದೇಶಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಜನಸಮೂಹ ಒಟ್ಟಿಗೆ ಸಹಕಾರದಿಂದ ದುಡಿಯಲು ಸಿದ್ಧವಾಗುವುದೋ ಆಗಲೇ ಒಂದು ಸಂಘ ಅಥವಾ ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬರುತ್ತೆ. When a group of individuals organize itself for pursuit of certain interests together with cooperation, an association will be born. Let us look at some of the definitions given by some of the sociologists on the concept of association. First one is by R.M. McIver. According to him, an association is an organization deliberately for the collective pursuit of some set of interest or a set of interests which the members share. McIver ಅವರ ಪ್ರಕಾರ ಯಾವುದೇ ಒಂದು ಸಾಮಾನ್ಯ ಬೇಡಿಕೆಯನ್ನು ಅಥವಾ ಅಂತಹ ಸರಣಿ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದರ ಸಲುವಾಗಿ ಒಂದು ಸಂಘಟಿತವಾಗಿರುವಂತಹ ಸಮೂಹ ಯಾವುದು ರೂಪವಾಗುತ್ತೆ ಅಲ್ಲ, ಅದನ್ನೇ ಸಂಘ ಅಂತ ಅವರು ಕರೀತಾರೆ. ಅಕಾರ್ಡಿಂಗ್ ಟು ವಿಲಿಯಂ ಪಿ ಸ್ಕಾಟ್, an association is a formal group organized for a specialized and specifically stated purpose. W.P. ಸ್ಕಾಟ್ ಅವರ ಪ್ರಕಾರ ಸಂಘವೆಂಬುದು ಒಂದು ವಿಶಿಷ್ಟವಾದ, ಸ್ಪೆಷಲೈಸ್ಡ್, ಒಂದು ವಿಶಿಷ್ಟವಾದ ಹಾಗೂ ನಿರ್ದಿಷ್ಟವಾದ, ನಿರ್ದಿಷ್ಟವಾಗಿ ಪ್ರಕಟಿತವಾದ ಉದ್ದೇಶ ಸಾಧನೆಗಾಗಿ ಸಂಘಟಿತವಾದ ಒಂದು ಔಪಚಾರಿಕ ಸಂಘ ಅಥವಾ ಔಪಚಾರಿಕ ಗುಂಪು, ಫಾರ್ಮಲ್ ಗ್ರೂಪ್. ಇದನ್ನ ಅವರು ಸಂಘ ಅಂತ ಕರೀತಾರೆ. The concept association has 6 characteristics and we'll be discussing each one of them through examples. The first one is association. It is a human group. It is basically a social group created by people
ಅಂದ್ರೆ ಸಂಘ ಒಂದು ಮಾನವ ಸಮೂಹ, ಇದು ಜನರು ಸೃಷ್ಟಿಸಿದ ಸಾಮಾಜಿಕ ಗುಂಪು. ಓಕೆ, ಜನರು ಹೊರತಾಗಿ ಈ ಸಂಘಗಳು ಸಾಧ್ಯವಿಲ್ಲ. ಆದರೆ ಎಲ್ಲ ಮಾನವ ಸಮೂಹಗಳು ಸಂಘಗಳು ಆಗುವುದಕ್ಕೆ ಸಾಧ್ಯವಿಲ್ಲ. ಸಂಘ ಒಂದು ಸಂಘಟಿತವಾದ ಜನಸಮೂಹ. ಅದಕ್ಕೆ ಬಸ್ಗಾಗಿ ಕಾಯುತ್ತಿರುವ ಒಂದು ಜನಸಮೂಹ ಅಥವಾ ಯಾವುದೋ ಒಂದು ಗಲಭೆ ಅಥವಾ ಗಲಾಟೆ ಆಗ್ತಾ ಇದೆ ಅಂತ ಒಂದು ಜನಜಂಗುಳಿ ಸೇರಿದ್ರೆ ಅದನ್ನ ನಾವು ಜನಸಮೂಹ ಅಂತ ಕರೆಯುವುದಕ್ಕೆ ಸಾಧ್ಯವಿಲ್ಲ. ಸೊ an unorganized group such as crowd or mob cannot be an association. The second characteristic of association is the participants in the association have common interests or interest. So here association is not just a collection of individuals. ಇದು ಬರೀ ಜನರ ಒಂದು ಸಮುಚ್ಚಯ ಅಥವಾ ಜನರ ಒಂದು ಗುಂಪು ಮಾತ್ರ ಆಗಿರುವುದಿಲ್ಲ. It includes individuals who have similar interests. ಅಂದ್ರೆ ಸಮಾನ ಆಸಕ್ತಿಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಸಂಘಟಿತವಾದ ಒಂದು ಸಮೂಹವನ್ನ ಸಂಘ ಅಂತ ಕರೀತಾರೆ. ಓಕೆ, ಉದಾಹರಣೆಗೆ ರಾಜಕೀಯ ಆಸಕ್ತಿಯನ್ನು ಹೊಂದಿರುವಂತವರು ರಾಜಕೀಯ ಪಕ್ಷಗಳಿಗೆ ಸೇರಿಕೊಳ್ಳುತ್ತಾರೆ. ಧಾರ್ಮಿಕ ಆಸಕ್ತಿಯನ್ನು ಹೊಂದಿರುವವರು ಧಾರ್ಮಿಕ ಸಂಘಗಳಿಗೆ ಸೇರುತ್ತಾರೆ. ಕ್ರೀಡೆ ಮೇಲೆ ಆಸಕ್ತಿಗಳನ್ನು ಹೊಂದಿರುವಂತವರು ಕ್ರೀಡೆ ಸಂಘಗಳಿಗೆ ಸೇರುವುದನ್ನ ಇದಕ್ಕೆ ಉದಾಹರಣೆಯಾಗಿ ನಾವು ಕೊಡಬಹುದು. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಕೋಆಪರೇಟಿವ್ ಸ್ಪಿರಿಟ್, ಸಹಕಾರದ ಮನೋಭಾವ. ಸೊ ಕೋಆಪರೇಷನ್ ಅಮಂಗ್ ದ ಮೆಂಬರ್ಸ್ ಆಫ್ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸಮಾನ ಆಸಕ್ತಿಗಳು ಮತ್ತು ಸಮಾನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಆ ಗುಂಪಲ್ಲಿ ಸೇರಿರುವಂತಹ ಅಥವಾ ಸಂಘಕ್ಕೆ ಸೇರಿರುವಂತಹ ಜನರ ನಡುವೆ ಒಂದು ಪರಸ್ಪರ ಸಹಕಾರ ಮತ್ತು ಸಹಾಯಗಳು ತೊಡಗುವುದೇ ಅನಿವಾರ್ಯವಾಗಿರುತ್ತೆ. ಅಂದ್ರೆ ಈ ಸಂಘವು ಸಹಕಾರದ ತತ್ವದ ಮೇಲೆ ನಿಂತಿದೆ ಅಂತ ನಾವಿಲ್ಲಿ ಹೇಳಬಹುದು. ಸೊ ನಾಲ್ಕನೇದು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಿದಾಗ ಆರ್ಗನೈಸೇಷನ್ ಅಥವಾ ಸಂಘಟನೆ. ಸೊ ಇಲ್ಲಿ ಸಂಘವು ತನ್ನದೇ ಆದ ಒಂದು ಸಂಘಟನೆಯನ್ನ ಹೊಂದಿರುತ್ತದೆ. ಇದು ಸಂಘಕ್ಕೆ ಒಂದು ರೂಪ, ಇಟ್ ಗಿವ್ಸ್ ಎ ಶೇಪ್, ಒಂದು ವ್ಯವಸ್ಥೆ ಮತ್ತು ಭದ್ರತೆಯನ್ನ ನೀಡುತ್ತದೆ. ಇಲ್ಲಿ ವಿವಿಧ ಸದಸ್ಯರುಗಳ ನಡುವೆ ವಿವಿಧ ಅಂತಸ್ತುಗಳು ಮತ್ತು ಪಾತ್ರಗಳನ್ನ ಹಂಚಲ್ಪಟ್ಟಿರುತ್ತದೆ. ಉದಾಹರಣೆಗೆ ಕಾಲೇಜ್ ಅನ್ನೋ ಒಂದು ಸಂಘ ಅಥವಾ ಕಾಲೇಜ್ ಅನ್ನೋ ಒಂದು ಸಂಘ ತಗೊಂಡಾಗ ಏನಾಗುತ್ತೆ, ಪ್ರಿನ್ಸಿಪಲ್ ಹ್ಯಾಸ್ ಡಿಫರೆಂಟ್ ಸ್ಟೇಟಸ್, ಟೀಚರ್ಸ್ ಹ್ಯಾವ್ ಡಿಫರೆಂಟ್ ಸ್ಟೇಟಸ್ ಅಂಡ್ ಸ್ಟೂಡೆಂಟ್ಸ್ ಹ್ಯಾವ್ ಡಿಫರೆಂಟ್ ಸ್ಟೇಟಸ್. ಅಂಡ್ ಆ ಅಂತಸ್ತಿನ ಪ್ರಕಾರ ಅವರು ಡಿಫರೆಂಟ್ ಪಾತ್ರಗಳನ್ನ ಹಂಚಲ್ಪಟ್ಟಿವೆ. ಇದೇ ರೀತಿಯಲ್ಲಿ ಒಂದು ಧಾರ್ಮಿಕ ಸಂಘದಲ್ಲೂ ಇದೇ ರೀತಿಯಲ್ಲಿ ಇರುತ್ತೆ, ರಾಜಕೀಯ ಸಂಘದಲ್ಲೂ ಇದೇ ರೀತಿಯಲ್ಲಿ ಇರುತ್ತೆ ಮತ್ತು ಕ್ರೀಡಾ ಸಂಘಗಳಲ್ಲೂ ಸಹ ಇದೇ ರೀತಿಯಲ್ಲಿ ಇರೋದನ್ನ ನಾವು ಕಾಣಬಹುದು. ಸೊ ನೆಕ್ಸ್ಟ್ ಒನ್ ಇಸ್ ರೆಗ್ಯುಲೇಷನ್ ಆಫ್ ರಿಲೇಷನ್ಸ್. ಸೊ ಸಾಮಾಜಿಕ ಸಂಬಂಧಗಳ ನಿಯಂತ್ರಣ ಅಂತ ಕರಿತೀವಿ. ಸೊ ಪ್ರತಿಯೊಂದು ಸಂಘವೂ ಸಹ ತನ್ನ ಸದಸ್ಯರ ವರ್ತನೆಯನ್ನ ನಿಯಂತ್ರಿಸಲು ತನ್ನದೇ ಆದ ವ್ಯವಸ್ಥೆಯನ್ನ ಹೊಂದಿರುತ್ತೆ. ಅದಕ್ಕೆ ಸಂಸ್ಥೆಗಳು ರಚನೆ ಮಾಡ್ಕೊಳ್ತವೆ. ಉದಾಹರಣೆಗೆ ಫ್ಯಾಮಿಲಿ ಅನ್ನೋ ಸಂಘ ಮ್ಯಾರೇಜ್ ಅನ್ನೋ ಸಂಸ್ಥೆಯನ್ನ ಹುಟ್ಟಾಕತ್ತೆ. ಯಾಕೆ? ಬಿಕಾಸ್ ಸ್ತ್ರೀ ಮತ್ತು ಪುರುಷರ ನಡುವೆ ಇರುವಂತಹ ಲೈಂಗಿಕ ಬಿಹೇವಿಯರ್ ಅಥವಾ ಸೆಕ್ಷುಯಲ್ ಬಿಹೇವಿಯರ್, ಲೈಂಗಿಕ ವರ್ತನೆಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಕುಟುಂಬವೆಂಬ ಸಂಘ ವಿವಾಹ ಎಂಬ ಸಂಸ್ಥೆಯ ಮೂಲಕ ಆ ಸದಸ್ಯರ ಲೈಂಗಿಕ ವರ್ತನೆಯ ಮೇಲೆ ನಿಯಂತ್ರಣ ಸಾಧಿಸುವುದನ್ನು ನಾವು ತಿಳ್ಕೋಬಹುದು. ಸೊ ಈ ರೆಗ್ಯುಲೇಷನ್ಸ್ ದೇ ಕ್ಯಾನ್ ಬಿ ಇನ್ ಅ ರಿಟರ್ನ್ ಫಾರ್ಮ್ ಆರ್ ಎ ಓರಲ್ ಫಾರ್ಮ್. ಈ ನಿಯಮಗಳು ಬರಹ ರೂಪದಲ್ಲಾದ್ರೂ ಇರಬಹುದು, ಅಂದ್ರೆ ಶಾಸನ, ಕಾನೂನು ಇಂಥ ರೂಪದಲ್ಲಾದ್ರೂ ಇರಬಹುದು, ಅಥವಾ ಬಾಯಿ ಮಾತಿನ ಮೂಲಕ ಅಥವಾ ಓರಲ್ ವೇದಲ್ಲೂ ಸಹ ಇದು ಯೂಶುವಲಿ ಕಾಣುತ್ತೆ ನಮಗೆ. ಸೊ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಡ್ಯೂರಬಿಲಿಟಿ ಆಫ್ ಅಸೋಸಿಯೇಷನ್ ಇಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಸೋಸಿಯೇಷನ್. ಅಂದ್ರೆ ಸಂಘದ ಸ್ಥಿರತೆಯ ಅಂಶ. ಸೊ ಈ ಕಡೆ ಸಂಘವು ಅಂದ್ರೆ ಅಸೋಸಿಯೇಷನ್ ಅದೊಂದ್ ಕಡೆ ಟೆಂಪರರಿನೂ ಆಗಿರ್ಬೋದು, ಅಂದ್ರೆ ತಾತ್ಕಾಲಿಕ ರೂಪವನ್ನು ತಾಳ್ಬೋದು. ಅದು ಇನ್ನೊಂದ್ ಕಡೆ ಅದು ಶಾಶ್ವತ ರೂಪವಾದರೂ ಸಹ ಇರಬಹುದು. ಸೊ ನಮ್ಗೆ ಕೆಲವೊಂದು ರಾಜಕೀಯ ಪಕ್ಷಗಳು ಮತ್ತು ಧಾರ್ಮಿಕ ಸಂಘಗಳೇನಾಗಿದೆ, ಹಲವು ದಶಕಗಳಿಂದ ಅದು ಇತಿಹಾಸವನ್ನು ಹೊಂದಿವೆ ಅಲ್ವಾ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ ಬೇರೆ ಧಾರ್ಮಿಕ ಸಂಘಗಳಾಗಿರ್ಬೋದು. ಇವೆಲ್ಲವೂ ಸಹ ಕೆಲವೊಂದು ದಶಕಗಳ ಇತಿಹಾಸವೇ ಅದಕ್ಕಿವೆ. ಆದರೆ ಕೆಲವೊಂದು ಸಂಘಗಳು ಕೆಲವು ತಾತ್ಕಾಲಿಕವಾಗಿರುವಂತಹ ರೂಪವನ್ನ ಮಾತ್ರ ತಾಳ್ತವೆ. ಅದನ್ನ ಕೆಲವು ಟೆಂಪರರಿ ಫಾರ್ಮ್ ಮಾತ್ರ ಇರ್ತವೆ. ಉದಾಹರಣೆಗೆ ಯಾವುದೋ ಒಬ್ಬ ಲೇಖಕನನ್ನ ಅಥವಾ ಯಾವುದೋ ಒಂದು ಸಿನಿಮಾ ಸ್ಟಾರ್ ಅನ್ನ ಅಥವಾ ಯಾವುದೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಅನ್ನ ಸನ್ಮಾನ ಮಾಡುವುದಕ್ಕೆ ಒಂದು ಸಂಘ ಸೇರಿರುತ್ತೆ. ಓಕೆ,
ಕಾಮನ್ ಇಂಟ್ರೆಸ್ಟ್ ಇರುತ್ತೆ, ಸನ್ಮಾನ ಮಾಡುವಂತ ಒಂದು ಇಂಟ್ರೆಸ್ಟ್. ಸೊ ಅಲ್ಲಿಗೆ ಜನ ಸೇರಿರ್ತಾರೆ. ದೆನ್ ಅದು ಸನ್ಮಾನ ಮುಗಿದ ನಂತರ ಆ ಸಂಘ ಏನಿರುತ್ತೆ ಅದು ವಿಸರ್ಜನೆ ಆಗುತ್ತೆ. ಸೊ ದಿಸ್ ಇಸ್ ಬೋತ್ permanent and temporary aspect of association. So based on the characteristics of association that we had discussed earlier, so these are the types and examples of associations. So ಈಗಾಗಲೇ ನಾವು ಸಂಘದ ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ, 6 ಲಕ್ಷಣಗಳಿತ್ತು ಅಂತ. ಸೊ ಆ ಲಕ್ಷಣಗಳ ಆಧಾರದ ಮೇಲೆ ನಾವು ಇಲ್ಲಿ ಸಂಘಗಳ ವಿಧಗಳನ್ನ ಉದಾಹರಣೆಗಳ ಜೊತೆಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ರಾಜಕೀಯ ಸಂಘ. ಸೊ ರಾಜಕೀಯ ಹಿತಾಸಕ್ತಿ ಅಥವಾ ರಾಜಕೀಯ ಆಸಕ್ತಿ ಇರುವಂತಹ ಆಧಾರದ ಮೇಲೆ ಸಂಘಗಳು ಸ್ಥಾಪನೆ ಆಗಿರೋದನ್ನ ರಾಜಕೀಯ ಸಂಘಗಳು ಅಂತ ಕರಿತೀವಿ. ಎಕ್ಸಾಂಪಲ್ ಬಿಜೆಪಿ, ಕಾಂಗ್ರೆಸ್, JDS. ಓಕೆ, ಧಾರ್ಮಿಕ ಆಸಕ್ತಿಗಳ ಮೇಲೆ ಹಲವು ದಶಕಗಳ ಇತಿಹಾಸ ಹೊಂದಿರುವಂತಹ ಧಾರ್ಮಿಕ ಸಂಘಗಳು ನಮ್ಮ ದೇಶದಲ್ಲಿವೆ. ಸೊ ಉದಾಹರಣೆಗೆ ರಾಮಕೃಷ್ಣ ಮಿಷನ್, ಆರ್ಯ ಸಮಾಜ್, ವಿಶ್ವ ಹಿಂದೂ ಪರಿಷತ್. ಓಕೆ, ವಿದ್ಯಾರ್ಥಿಗಳ ಸಂಘ. ಎಕ್ಸಾಂಪಲ್ ABVP, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ, SFI ಇಂಥ ಸ್ಟೂಡೆಂಟ್ಸ್ ಯೂನಿಯನ್ ಅಥವಾ ಸ್ಟೂಡೆಂಟ್ ಅಸೋಸಿಯೇಷನ್ಸ್ ಅಂತ ನಾವು ಕರಿತೀವಿ. ಕಾರ್ಮಿಕರ ಆಸಕ್ತಿ ಇರೋದು, ಕಾರ್ಮಿಕ ಬೇಡಿಕೆಗಳನ್ನು ಪೂರೈಸೋದಕ್ಕೋಸ್ಕರ ರೂಪಿತವಾಗಿರುವಂತಹ ಒಂದು ಸಂಘಟಿತ ವ್ಯವಸ್ಥೆ ಕಾರ್ಮಿಕರ ಅಸೋಸಿಯೇಷನ್, ಕಾರ್ಮಿಕರ ಸಂಘ. ಒಂದು INTUC, ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್, ಭಾರತೀಯ ಮಜ್ದೂರ್ ಸಂಘ. ಸೊ ಇಂತಹ ಎಕ್ಸಾಂಪಲ್ಸ್, ಟೈಪ್ಸ್ ಅನ್ನ ನೋಡಿದೀವಿ. ಇನ್ನು ಮುಂದುವರೆದು ಇನ್ನೂ ಹೆಚ್ಚು ಟೈಪ್ಸ್ ಯಾವ್ದಿದೆ ಅಂತ ನಾವು ಈಗ ನೋಡೋಣ. ಸೊ ವೃತ್ತಿಪರ ಸಂಘಗಳು, ಪ್ರೊಫೆಷನಲ್ ಅಸೋಸಿಯೇಷನ್ಸ್. ಉದಾಹರಣೆಗೆ ಕರ್ನಾಟಕ ಸ್ಟೇಟ್ ಕಾಲೇಜ್ ಟೀಚರ್ಸ್ ಅಸೋಸಿಯೇಷನ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಬಾರ್ ಕೌನ್ಸಿಲ್. ಇದರ ಜೊತೆಗೆ ಬಿಸ್ನೆಸ್ ಆರ್ ಎಕನಾಮಿಕ್ ಅಸೋಸಿಯೇಷನ್, ವ್ಯವಹಾರಿಕ ಮತ್ತು ಆರ್ಥಿಕ ಸಂಘಟನೆಗಳು, ಹೋಟೆಲ್ ಓನರ್ಸ್ ಅಸೋಸಿಯೇಷನ್, ಬಿಸ್ನೆಸ್ ಕಾರ್ಪೊರೇಷನ್ಸ್, ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ, ಚೇಂಬರ್ ಆಫ್ ಕಾಮರ್ಸ್. ಇದು ಬರೀ ಪ್ರಾಂತೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಾವು ಸಂಘಗಳನ್ನ ನೋಡ್ತೀವಿ. ಸೊ ಫೇಮಸ್ ಆಗಿರುವಂತವು ರೋಟರಿ ಕ್ಲಬ್, ಲಯನ್ಸ್ ಕ್ಲಬ್, ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ಸೊ ಇಂತಹ ಸಂಘಗಳು ಹಲವಾರು ಬೇಡಿಕೆಗಳಿಗೋಸ್ಕರ ಅದನ್ನು ಪೂರೈಸೋದಕ್ಕಾಗಿ ಒಂದು ಸಂಘಟಿತವಾದ ಒಂದು ವ್ಯವಸ್ಥೆಯನ್ನ ಅಥವಾ ರೂಪರೇಷವನ್ನ ತಗೊಂಡು ಅದು ಒಂದು ಗುಂಪು ಅಥವಾ ಸಮೂಹ ಸೇರಿದಾಗ ಅದನ್ನು ನಾವು ಸಂಘ ಅಂತ ಕರಿತೀವಿ. ಸೊ ಐ ಹೋಪ್ ಎಲ್ಲರಿಗೂ ನಿಮಗೆ ಪಾಠ ಕ್ಲಿಯರ್ ಆಗಿದೆ ಅಂತ. ನೆಕ್ಸ್ಟ್ ಮುಂದುವರಿಸ್ತಾ ನಾವು ಸಾಮಾಜಿಕ ಸಂಸ್ಥೆಗಳು ಅಥವಾ ಸಾಮಾಜಿಕ ಇನ್ಸ್ಟಿಟ್ಯೂಷನ್, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಈಗ ನಾವು ಸಾಮಾಜಿಕ ಸಂಸ್ಥೆಗಳ ಅರ್ಥ, ವ್ಯಾಖ್ಯಾನ, ಲಕ್ಷಣಗಳು ಮತ್ತು ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ದ ಮೀನಿಂಗ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್, ಡೆಫಿನೇಷನ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್, characteristic of social institution and types of social institutions will be dealt in detail now. So before going into the definition, let's know what is institution. Institutions are established patterns of behavior that fulfill specific needs of a society. ಅಂದ್ರೆ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಪ್ರತಿಯೊಂದು ಸಮಾಜ ಸೃಷ್ಟಿಸಿಕೊಳ್ಳುವ ಒಂದು ವಿಶಿಷ್ಟವಾದ ಕಾರ್ಯವಿಧಾನದ ವ್ಯವಸ್ಥೆಯ ನಾವು ಸಂಸ್ಥೆ ಅಂತ ಕರಿತೀವಿ. ಅಂದರೆ ಸಾಮಾಜಿಕ ಅಗತ್ಯತೆಯ ಸುತ್ತ ಹಮ್ಮಿಕೊಂಡಿರುವ ಒಂದು ನೈತಿಕ ನಿಯಮಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಅಂತಸ್ತುಗಳಾಗಿರ್ಬೋದು ಹಾಗೂ ಪಾತ್ರಗಳ ಸುಭದ್ರವಾದ ಒಂದು ಸಮಿಷ್ಟಿಯನ್ನ ನಾವು ಸಂಸ್ಥೆ ಅಂತ ಕರಿತೀವಿ. So now let us look at the definitions given by some of the sociologists regarding institution. So according to McIver and Page, institutions are the established forms or conditions of procedure characteristic of group activity. So ಅವರ ಪ್ರಕಾರ ಸಾಮೂಹಿಕ ಚಟುವಟಿಕೆ, ಗ್ರೂಪ್ ಆಕ್ಟಿವಿಟಿ, ಸಾಮೂಹಿಕ ಚಟುವಟಿಕೆಗೆ ವಿಶಿಷ್ಟವಾದ ಒಂದು ಸ್ಥಾಪಿತ, ಎಸ್ಟಾಬ್ಲಿಷ್ಡ್ ಫಾರ್ಮ್ಸ್, ಒಂದು ಸ್ಥಾಪಿತ ಕಾರ್ಯವಿಧಾನದ ರೂಪಗಳನ್ನ ನಾವು ನಿಯಮಗಳು ಅಂತ ಕರಿತೀವಿ. ಕ್ಲಿಯರ್? So next definition is by Kingsley Davis. So according to Kingsley Davis, institutions are a set of interwoven folkways, mores and laws built around one or more functions. ಅಂದ್ರೆ ಕಾರ್ಯವೊಂದರ ಸುತ್ತ, ಕಾರ್ಯವೊಂದರ ಸುತ್ತ ರಚಿಸಲ್ಪಟ್ಟ ಹಾಗೂ ಪರಸ್ಪರ ಇಂಟರ್ವೋವನ್, ಪರಸ್ಪರ ಪೂರಕವಾದ ಲೋಕಾಚಾರಗಳು, ಫೋಕ್ವೇಸ್,
ನೈತಿಕ ನಿಯಮಗಳು ಮೋರ್ಸ್ ಮತ್ತು ಕಾನೂನು ಲಾಸ್ ಇದರ ಒಟ್ಟು ಸಮುಚ್ಚಯವೇ ನಾವು ಸಂಸ್ಥೆ ಅಂತ ಕರಿತೀವಿ ಅಂತ ಕಿಂಗ್ಸ್ಲೆ ಡೇವಿಸ್ ಅವರು ಹೇಳಿದ್ದಾರೆ. So now let us look at some of the characteristics of institution. One of the primary characteristic is institutions are social in nature. ಅಂದ್ರೆ ಸಂಸ್ಥೆಗಳು ಸಾಮಾಜಿಕ ಸ್ವರೂಪದ್ದು ಅಂತ. ಯಾಕೆ ಸಾಮಾಜಿಕ ಸ್ವರೂಪದ್ದು ಅಂತ ಕರಿತೀವಿ ಅಂದ್ರೆ ಬಿಕಾಸ್ ಸಂಸ್ಥೆಗಳು ಸ್ಥಾಪಿಸಲು ಸಮಾಜ ಮತ್ತು ಆ ಸಮಾಜದಲ್ಲಿ ಇರುವಂತಹ ಸದಸ್ಯರ ಕಾರಣವಾಗಿರೋದ್ರಿಂದ ಆ ಸಂಸ್ಥೆಗಳನ್ನು ನಾವು ಸಾಮಾಜಿಕ ಸ್ವರೂಪದ್ದು ಅಂತ ಕರಿತೀವಿ. Since they are established by the persons living in the society, these institutions are social in nature. The second one is institutions are universal. ಅಂದ್ರೆ ಸಂಸ್ಥೆಗಳು ಸಾರ್ವತ್ರಿಕವಾದವು. They are found in different forms in the most primitive to modern types of society. ಅಂದ್ರೆ ಸಾಮಾಜಿಕ ಸಂಸ್ಥೆಗಳನ್ನ ಜಗತ್ತಿನ ಎಲ್ಲಾ ಸಮಾಜಗಳಲ್ಲಿಯೂ ಮತ್ತು ಸಮಾಜದ ಐತಿಹಾಸಿಕ ಬೆಳವಣಿಗೆ ಎಲ್ಲಾ ಹಂತಗಳಲ್ಲೂ ಸಹ ನಾವು ಕಾಣಬಹುದು. ಉದಾಹರಣೆಗೆ ಕುಟುಂಬ, ಆಸ್ತಿ ಮತ್ತು ರಾಜಕೀಯ ವ್ಯವಸ್ಥೆ ಇವು ನಾವು ತೀರಾ ಆದಿವಾಸಿ ಸಮುದಾಯಗಳಲ್ಲಿ ಮತ್ತು ಬುಡಕಟ್ಟು ಸಮುದಾಯಗಳಲ್ಲೂ ಸಹ ನಾವು ಕಾಣ್ತೀವಿ ಅಲ್ವಾ. ಅದೇ ರೀತಿಯಲ್ಲಿ ಆಧುನಿಕ ಸಮಾಜಗಳಲ್ಲೂ ಸಹ ನಾವು ಕಾಣ್ತೀವಿ ಇದನ್ನ. ಸೊ ಸಾಮಾಜಿಕ ಸಂಸ್ಥೆಗಳು ಸಾರ್ವತ್ರಿಕವಾಗಿವೆ. ಥರ್ಡ್ ಒನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ನಾರ್ಮ್ಸ್. ಅಂದ್ರೆ ಪ್ರಾಮಾಣೀಕೃತ ನಿಯಮಗಳಾಗಿ ಸಂಸ್ಥೆಗಳು ಇವು ಜನರ ಕಾರ್ಯವಿಧಾನದ ಬಗ್ಗೆಯನ್ನ ತಿಳಿಸುತ್ತೆ. ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಜೊತೆಗೆ ಜನರು ಅನುಸರಿಸಬೇಕಾದ ನೀತಿ ನಿಯಮಗಳ ಬಗ್ಗೆ ಸಹ ಇದು ಸೂಚಿಸುತ್ತೆ. ಉದಾಹರಣೆಗೆ ವಿವಾಹನ ಸಂಸ್ಥೆ ಯಾಕೆ ಉಟ್ಕೊಂತು ಅಂತ ನೋಡುವಾಗ ಪತಿ ಮತ್ತು ಪತ್ನಿಯರ ನಡುವೆ ಇರುವಂತಹ ಒಂದು ಸಂಬಂಧವನ್ನ ನಿಯಂತ್ರಿಸುವುದಕ್ಕೆ ನಾವು ಈ ಇನ್ಸ್ಟಿಟ್ಯೂಷನ್ ಅನ್ನ ಸ್ಥಾಪನೆ ಮಾಡಿದ್ವಿ. ದಟ್ಸ್ ವೈ ಇನ್ಸ್ಟಿಟ್ಯೂಷನ್ಸ್ ಆಕ್ಟ್ ಆಸ್ ಸ್ಟ್ಯಾಂಡರ್ಡೈಸ್ಡ್ ನಾರ್ಮ್ಸ್. ಅಂದ್ರೆ ಪ್ರಾಮಾಣೀಕೃತ ನಿಯಮಗಳಾಗಿ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ. ಫೋರ್ತ್ ಒನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ನೀಡ್ಸ್. ಅಂದ್ರೆ ಬೇಡಿಕೆಗಳನ್ನ ಪೂರೈಕೆಗಾಗಿ ಸಾಧನವಾಗಿ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಓಕೆ, ಸೊ ಆಗ್ಲೇ ನಾವು ಎಕ್ಸ್ಪ್ಲನೇಷನ್ ಮಾಡುವಾಗ ಹೇಳಿದ್ವಿ, ಆನ್ ಇಂಡಿವಿಜುವಲ್ ಎಂಟರಿಂಗ್ ಇನ್ ಟು ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್ ಕ್ಯಾನ್ ಸ್ಯಾಟಿಸ್ಫೈ ಇಸ್ ಸೆಕ್ಷುವಲ್ ನೀಡ್ಸ್ ಆಸ್ ಮ್ಯಾರೇಜ್ ಇಸ್ ಕನ್ಸಿಡರ್ಡ್ ಟು ಬಿ ಲೈಸೆನ್ಸ್ ಫಾರ್ ಸೆಕ್ಷುವಲ್ ಲೈಫ್. ಓಕೆ, ಸೊ ಒಂದು ಲೈಂಗಿಕ ಬಿಹೇವಿಯರ್ ಅಥವಾ ಲೈಂಗಿಕ ತೃಪ್ತಿಯನ್ನ ಪೂರೈಸೋದಕ್ಕೋಸ್ಕರ ಮನುಷ್ಯನಿಗೆ ಯಾವ ರೀತಿ ಲೈಸೆನ್ಸ್ ಸಿಗುತ್ತೆ ಅಥವಾ ಪರ್ಮಿಷನ್ ಸಿಗುತ್ತೆ, ದಟ್ ಈಸ್ ಥ್ರೂ ದ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್. ಸೊ ಇಟ್ ಈಸ್ ಎ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ಇಸ್ ಸೆಕ್ಷುವಲ್ ನೀಡ್. ಸೊ ತನ್ನ ಲೈಂಗಿಕ ತೃಪ್ತಿಯನ್ನ ಅಥವಾ ಲೈಂಗಿಕ ಬೇಡಿಕೆಯನ್ನ ಪೂರೈಸೋದಕ್ಕೋಸ್ಕರ ಒಬ್ಬ ವ್ಯಕ್ತಿ ವಿವಾಹ ಅನ್ನೋ ಸಂಸ್ಥೆಯಲ್ಲಿ ಕಾಲಿಡಲೇಬೇಕಾಗತ್ತೆ. ನೆಕ್ಸ್ಟ್ ಒನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕಂಟ್ರೋಲಿಂಗ್ ಮೆಕ್ಯಾನಿಸಮ್ಸ್. ಸೊ ನಿಯಂತ್ರಣದ ಸಾಧನವಾಗಿ ಸಂಸ್ಥೆ ಅಂತ ಕರಿತೀವಿ. ಇನ್ಸ್ಟಿಟ್ಯೂಷನ್ಸ್ ಲೈಕ್ ರಿಲಿಜಿಯನ್, ಮೊರಾಲಿಟಿ, ಸ್ಟೇಟ್, ಗವರ್ಮೆಂಟ್ ಕಂಟ್ರೋಲ್ ದ ಬಿಹೇವಿಯರ್ ಆಫ್ ಪೀಪಲ್. ಅಂದ್ರೆ ಮತಧರ್ಮ, ನೈತಿಕತೆ, ಕಾನೂನು ಮತ್ತು ಸರ್ಕಾರ, ಶಾಸನ ಈ ಮುಂತಾದ ಸಂಸ್ಥೆಗಳೆಲ್ಲ ಏನ್ ಮಾಡ್ತವೆ, ಜನರ ವರ್ತನೆಯನ್ನ ಹಲವು ರೀತಿಯಲ್ಲಿ ನಿಯಂತ್ರಣ ಮಾಡೋದಕ್ಕೆ ಹೋಗ್ತೇವೆ. ಈ ನಿಯಂತ್ರಣ ಏನಾಗುತ್ತೆ, ನಮ್ಮ ಸಾಮಾಜಿಕ ಭದ್ರತೆಯನ್ನ ಕಾಪಾಡೋದಕ್ಕೆ ಪೂರಕವಾಗಿ ಸಹಾಯವಾಗುತ್ತೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಸ್ಟಿಟ್ಯೂಷನ್ ಇಸ್ ದೇ ಆರ್ ರಿಲೇಟಿವ್ಲಿ ಪರ್ಮನೆಂಟ್. ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಡು ನಾಟ್ ಅಂಡರ್ಗೋ ಸಡನ್ ಆರ್ ರ್ಯಾಪಿಡ್ ಚೇಂಜಸ್. ಸಾಮಾನ್ಯವಾಗಿ ಸಾಮಾಜಿಕ ಸಂಸ್ಥೆಗಳೇನಿರ್ತವೆಲ್ಲ ಅವು ತ್ವರಿತವಾಗಿ ಬದಲಾವಣೆ ಹೊಂದುವುದಿಲ್ಲ. ಹಾಗಂತ ಬದಲಾವಣೆ ಆಗದೆ ಇರಲ್ಲ, ಬದಲಾವಣೆ ಆಗ್ತವೆ. ಆ ಬದಲಾವಣೆ ಏನಾಗಿರುತ್ತೆ, ಅದು ಮಂದಗತಿಯಲ್ಲಿ ಬದಲಾಗ್ತವೆ. ಕೆಲವು ಸಂಸ್ಥೆಗಳು ಮಾತ್ರ ಪರಿವರ್ತನ ರಹಿತವಾಗಿ ಕಾಣುತ್ತೆ ನಮ್ಗೆ, ಇಲ್ಲ ಚೇಂಜ್ ಆಗಲ್ಲ, ಇದು ಹಿಂಗೆ ಇರ್ತವೆ, ಶಾಶ್ವತವಾಗಿರುತ್ತೆ ಅಂತ ನಾವು ಅನ್ಕೊಂತೀವಿ. ಆದರೆ ಕಾಲಾನುಕ್ರಮದಲ್ಲಿ ಅವು ಸಮಾಜದ ಪ್ರತಿಗಾಮಿ ಶಕ್ತಿಯಾಗಿ ಅಥವಾ ಕನ್ಸರ್ವೇಟಿವ್ ಎಲಿಮೆಂಟ್ಸ್ ಅಥವಾ ಕನ್ಸರ್ವೇಟಿವ್ ಫೋರ್ಸ್ ಆಗಿ ಅದು ರೂಪ ತಳೆಯಬಹುದು. ಉದಾಹರಣೆಗೆ ಜಾತಿ ವ್ಯವಸ್ಥೆ ಆಗಿರ್ಬೋದು, ಮತಧರ್ಮ ಆಗಿರ್ಬೋದು, ಇವೆಲ್ಲವೂ ಶಾಶ್ವತವಾಗಿರುವಂತಹ ಸಾಮಾಜಿಕ ಸಂಸ್ಥೆಗಳೇ. ಆದ್ರೆ ಆಗಾಗ ನಮ್ಗೇನ್ ಅನ್ಸುತ್ತೆ, ಇವು ಪ್ರತಿಗಾಮಿ ಶಕ್ತಿಗಳು ಅಂತ ನಮ್ಗೆ ಅನ್ಸೋದು ನಿಜಾನೇ. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಸ್ಟಿಟ್ಯೂಷನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಸೊ ಸಂಸ್ಥೆಗಳು ಅಮೂರ್ತ ಸ್ವರೂಪದವು ಅಂತ ಕರಿತೀವಿ.
ಯಾಕೆ ಅಂದ್ರೆ ಬಿಕಾಸ್ ಸಂಸ್ಥೆಗಳು ಸ್ಪರ್ಶಕ್ಕೆ ಮತ್ತು ನಮ್ಮ ದೃಷ್ಟಿಗೆ ಗೋಚರವಾಗುವ ವಸ್ತುಗಳಲ್ಲ. ಓಕೆ, ಈ ರೀತಿ ಬಿಲ್ಡಿಂಗ್ ಯಾವ ರೀತಿ ಕಾಣಿಸ್ತಾ ಇದೆ, ಕಾರ್ ಯಾವ ರೀತಿ ಕಾಣಿಸ್ತಾ ಇದೆ, ಆ ರೀತಿ ನಮಗೆ ಈ ಸಾಮಾಜಿಕ ಸಂಸ್ಥೆಗಳು ನಮಗೆ ಸ್ಪರ್ಶಕ್ಕೆ ಮತ್ತು ದೃಷ್ಟಿಗೆ ಗೋಚರವಾಗುವ ವಸ್ತುಗಳಲ್ಲ. ಅದಕ್ಕೆ ಅವನ್ನ ನಾವು ಅಮೂರ್ತ ಸ್ವರೂಪದವು ಅಂತ ಕರಿತೀವಿ. ಸೊ ಇದೇ ಕಾರಣದಿಂದ ನಾವು ವಿವಾಹವನ್ನ ಮ್ಯೂಸಿಯಂ ಅಲ್ಲಿ ಇಟ್ಟು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯುದ್ಧವನ್ನ ತೂಕ ಮಾಡೋಕ್ಕಾಗಲ್ಲ, ಕಾನೂನನ್ನ ತಗೊಂಡ್ಬಂದು ಲ್ಯಾಬ್ ಅಲ್ಲಿ ಪರೀಕ್ಷೆ ಮಾಡೋದಕ್ಕೆ ಆಗುವುದಿಲ್ಲ. ನೆಕ್ಸ್ಟ್ ಒನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಓರಲ್ ಅಂಡ್ ರಿಟನ್ ಟ್ರೆಡಿಷನ್ಸ್. ಅಲಿಖಿತ ಮತ್ತು ಲಿಖಿತ ರೂಪದ ಸಂಪ್ರದಾಯಗಳನ್ನ ಸಂಸ್ಥೆಗಳು ಹೊಂದಿರ್ತವೆ. ಆದಿವಾಸಿ ಸಮಾಜಗಳಲ್ಲಿ ನಾವು ನೋಡೋದಾದ್ರೆ ಲಿಖಿತ ರೂಪದಲ್ಲಿ ಕಾಣುತ್ತೆ ನಮಗೆ ಸಂಪ್ರದಾಯಗಳು. ಆದರೆ ನಾಗರಿಕ ಸಮಾಜಗಳಲ್ಲಿ ಕಾನೂನು, ಸಂವಿಧಾನ ಮತ್ತು ಧಾರ್ಮಿಕ ಗ್ರಂಥಗಳು ಇವೆಲ್ಲವೂ ಸಹ ಲಿಖಿತ ರೂಪದಲ್ಲಿ, ಅಂದ್ರೆ ಆದಿವಾಸಿ ಸಮುದಾಯಗಳಲ್ಲಿ ಅಲಿಖಿತ ಓರಲ್ ಟ್ರೆಡಿಷನ್ಸ್ ಇದ್ರೆ, ಆಧುನಿಕ ಸಮಾಜಗಳಲ್ಲಿ ಮತ್ತು ನಾಗರಿಕ ಸಮಾಜಗಳಲ್ಲಿ ಏನಿದಾವೆ ಲಿಖಿತ ರೂಪದಲ್ಲಿ ಸಂಪ್ರದಾಯಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ನೆಕ್ಸ್ಟ್ ಒನ್ ಇಸ್ ಸಿಂಥಸೈಸಿಂಗ್ ಸಿಂಬಲ್ಸ್, ಅಂದ್ರೆ ಸಾಂಕೇತಿಕ ಲಕ್ಷಣಗಳನ್ನ ಸಂಸ್ಥೆಗಳು ಹೊಂದಿರ್ತವೆ ಅಂತ. ಸೊ ಈ ಸಿಂಬಲ್ಸ್ ಕ್ಯಾನ್ ಬಿ ಬೋತ್ ಮೆಟೀರಿಯಲ್ ಅಂಡ್ ನಾನ್ ಮೆಟೀರಿಯಲ್, ಭೌತಿಕ ಮತ್ತು ಅಭೌತಿಕ ಸ್ವರೂಪವಾಗಿರುವಂತಹ ಸಾಂಕೇತಿಕ ಲಕ್ಷಣಗಳನ್ನ ಈ ಸಂಸ್ಥೆಗಳು ಹೊಂದಿರ್ತವೆ. ಉದಾಹರಣೆಗೆ ವಿವಾಹ ಸಮಯದಲ್ಲಿ ನಾವು ಉಂಗುರ, ಮಾಂಗಲ್ಯ ಮತ್ತು ವೇಷಭೂಷಣವನ್ನ ನಾವು ನೋಡಿದಾಗ ಗೊತ್ತಾಗುತ್ತೆ. ಸೊ ಯಾವ ಧರ್ಮದವ್ರು ಇವರು ಅಥವಾ ಯಾವ ಆಚಾರದಲ್ಲಿ ಮದುವೆ ಆಗ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೋಬಹುದು. ಅದೇ ರೀತಿಯಲ್ಲಿ ರಾಜ್ಯಗಳು ಮತ್ತು ರಾಷ್ಟ್ರಗಳ ಧ್ವಜಗಳು ಅಥವಾ ರಾಷ್ಟ್ರಗೀತೆಗಳು ಅಥವಾ ಚಿಹ್ನೆಗಳು ಇದರ ಮೂಲಕ ನಮ್ಗೆ ಗೊತ್ತಾಗುತ್ತೆ ಯಾವ ದೇಶ, ಆ ಚಿಹ್ನೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗತ್ತೆ ಯಾವ ದೇಶ ಇದು ಅನ್ನೋ ರೀತಿಯಲ್ಲಿ. ಧರ್ಮದಲ್ಲಿ ನೋಡಿದಾಗ ಸ್ವಸ್ತಿಕ ಸಿಂಬಲ್ ಅಥವಾ ಹೋಮ್ ಸಿಂಬಲ್ ಬಂದಾಗ ಅದು ಯಾವ ಧರ್ಮಕ್ಕೆ ಸೇರಿರೋದು, ಅಥವಾ ಒಂದು ಕ್ರೂಸಿಫಿಕ್ ಯೇಸುವಿನ ಶಿಲುಬೆ ಕಾಣಿಸಿದಾಗ ನಮ್ಗೆ ಯಾವ ಧರ್ಮ ಅಂತ ಕಾಣಿಸುತ್ತೆ, ಅಥವಾ ಕ್ರೆಸೆಂಟ್ ಮತ್ತು ಸ್ಟಾರ್ ಸಿಕ್ಕಿದಾಗ ಯಾವ ಧರ್ಮ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಸಂಸ್ಥೆಯೂ ಸಹ ತನ್ನದೇ ಆದಂತ ಭೌತಿಕ ಮತ್ತು ಅಭೌತಿಕ ರೂಪದಲ್ಲಿ ಚಿಹ್ನೆಗಳನ್ನ ಅಥವಾ ಸಾಂಕೇತಿಕ ಲಕ್ಷಣಗಳನ್ನ ಹೊಂದಿರೋದನ್ನ ನಾವು ಕಾಣ್ತೀವಿ. ನೆಕ್ಸ್ಟ್ ಲಾಸ್ಟ್ ಇದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಸ್ಟಿಟ್ಯೂಷನ್ ಇಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಇಂಟರ್ ರಿಲೇಟೆಡ್. ಸೊ ಇಲ್ಲಿರುವಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಎಕನಾಮಿ, ಫ್ಯಾಮಿಲಿ, ಪಾಲಿಟಿಕ್ಸ್, ರಿಲಿಜಿಯನ್, ಮಾಸ್ ಮೀಡಿಯಾ, ಎಜುಕೇಶನ್ ಎಲ್ಲವೂ ಸಹ ಸಾಮಾಜಿಕ ಸಂಸ್ಥೆಗಳೇ. ಆದ್ರೆ ಅವೆಲ್ಲವೂ ಸಹ ತನ್ನದೇ ಆದ ರೂಪದಲ್ಲಿ ಪ್ರತ್ಯೇಕತೆಯಲ್ಲಿ ಇಲ್ಲ ಅವು. ಓಕೆ, ಎಲ್ಲವೂ ಸಹ ಇಂಟರ್ಲಿಂಕ್ ಆಗಿದೆ, ರೈಟ್? ಸೊ ಫ್ಯಾಮಿಲಿ ಈಸ್ ಡಿಪೆಂಡೆಂಟ್ ಆನ್ ಎಕಾನಮಿ, ಆರ್ politics is affected by religion and religion is affected by politics. ಸೊ ಒಂದು ಸಾಮಾಜಿಕ ಸಂಸ್ಥೆಯಲ್ಲಿ ಒಂದು ಬದಲಾವಣೆ ಆದ್ರೆ ಇನ್ನೊಂದು ಸಾಮಾಜಿಕ ಸಂಸ್ಥೆ ಮೇಲೆ ಅದರ ಪರಿಣಾಮವನ್ನು ನಾವು ಕಾಣಬಹುದು. ಉದಾಹರಣೆಗೆ ಭಾರತ ದೇಶದಲ್ಲಿ ಆಗಿರುವಂತಹ ಸೊ ರೀಸೆಂಟ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಧರ್ಮ, ಕುಟುಂಬ ಮತ್ತು ಪಾಲಿಟಿಕ್ಸ್ ಈ ಮೂರನ್ನ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂದ್ರೆ ಒಂದ್ರಲ್ಲಿ ಚೇಂಜ್ ಆಗಿ ಇನ್ನೊಂದ್ರಲ್ಲಿ ಯಾವ ರೀತಿ ಎಫೆಕ್ಟ್ ಆಯ್ತು ಅಂತ ನಾವು ನೋಡಿದಾಗ, ಇವಾಗ ತ್ರಿವಳಿ ತಲಾಕ್ ಇದಕ್ಕೆ ಸಂಬಂಧಪಟ್ಟಿರೋದು ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟಿರೋ ತ್ರಿವಳಿ ತಲಾಕ್ ಅನ್ನ ಅದು ಸರ್ಕಾರ ಅಂದ್ರೆ ಕಾನೂನಿನ ಮುಖಾಂತರ ಬದಲಾವಣೆಯನ್ನ ತರಕ್ಕೆ ನೋಡ್ತಲ್ವಾ. ಸೊ ಆ ಬದಲಾವಣೆ ಎಲ್ಲಿ ಪ್ರಭಾವ ಆಗತ್ತೆ, ಅದು ಧರ್ಮದ ಮೇಲೂ ಪ್ರಭಾವ ಆಗತ್ತೆ, ಈ ಕಡೆ ಕುಟುಂಬದ ಮೇಲೆ ಸಹ ಪ್ರಭಾವ ಆಗೋದನ್ನು ನಾವು ಕಾಣ್ತೀವಿ. ಸೊ ಒಂದು ಸಾಮಾಜಿಕ ಸಂಸ್ಥೆಯಲ್ಲಿ ಬದಲಾವಣೆ ಆದ್ರೆ ಇನ್ನೊಂದು ಸಾಮಾಜಿಕ ಸಂಸ್ಥೆಯಲ್ಲಿ ಬದಲಾವಣೆ ಆಗೋದನ್ನ ನಾವು ಕಾಣಬಹುದು. ಸೊ ಇಷ್ಟು ಸಂಸ್ಥೆಯ ಲಕ್ಷಣಗಳು. ಈಗ ನಾವು ಸಾಮಾಜಿಕ ಸಂಸ್ಥೆಯ ವಿವಿಧ ಟೈಪ್ಸ್ ಏನಿದೆ, ಟೈಪ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಂತ ಈಗ ಡಿಸ್ಕಸ್ ಮಾಡೋಣ. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸಂಸ್ಥೆಗಳ ವಿಧಗಳು ಮತ್ತು ಪ್ರಕಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸಂಸ್ಥೆಗಳು ಹುಟ್ಟಿಕೊಂಡ ರೀತಿ ಮತ್ತು ಅವುಗಳ ಕಾರ್ಯನಿರ್ವಹಣೆಯ ಆಧಾರದ ಮೇಲೆಗೆ ಅವ್ರನ್ನ ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳು ಅಂತ ಎರಡು ರೀತಿಯಲ್ಲಿ ಅದನ್ನು ವಿಂಗಡಣೆ ಮಾಡ್ತೀವಿ. ಸೊ ಪ್ರಾಥಮಿಕ ಸಂಸ್ಥೆಗಳೆಂದ್ರೆ ಏನು? ಮೂಲಭೂತ ಬೇಡಿಕೆಗಳು ಅಥವಾ ಮೂಲಭೂತ ಅತ್ಯಗತ್ಯವಾಗಿರುವಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಸಂಸ್ಥೆಗಳೇನಿರ್ತವೋ ಅವುಗಳನ್ನ ಪ್ರಾಥಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಈ ಪ್ರಾಥಮಿಕ ಸಂಸ್ಥೆಗಳು ಆದಿವಾಸಿ ಸಮುದಾಯದಿಂದ ಹಿಡಿದು ಈಗಿನ ಕೈಗಾರಿಕಾ ಸಮಾಜ ಅಥವಾ ಆಧುನಿಕ ಸಮಾಜವರೆಗೂ ಎಲ್ಲ ಸಮಾಜಗಳು ಕಂಡು ಬರುವಂತಹ ಒಂದು ಪ್ರಾಥಮಿಕ ಸಂಸ್ಥೆಗಳಾಗಿ ಕಾಣ್ತವೆ ಇದನ್ನ. ಉದಾಹರಣೆಗೆ ಕುಟುಂಬ, ವಿವಾಹ, ಧರ್ಮ. ಓಕೆ,
ಸೊ ಸಮಾಜ ವಿಕಾಸವಂತ ಹೋಗ್ತಾ ಇದ್ದಂತೆ ಮತ್ತು ಹೆಚ್ಚು ಹೆಚ್ಚು ವೈವಿಧ್ಯಮಯವಾಗ್ತಾ ಇದ್ದಂತೆ ನಮ್ಮ ಬೇಡಿಕೆಗಳು ಸಹ ವೈವಿಧ್ಯಮಯ ಆಗ್ತಾ ಹೋಗಿತ್ತು. ಸೊ ಇಲ್ಲಿವರೆಗೂ ಇದ್ದಂತಹ ಬೇಡಿಕೆಗಳನ್ನ ಪೂರೈಸ್ತಾ ಇದ್ದಂಥ ಪ್ರಾಥಮಿಕ ಸಂಸ್ಥೆಗಳೇನಿದ್ವೋ ಅವುಗಳ ಕೈಯಲ್ಲೂ ಸಹ ನಮ್ಮ ಹೊಸ ಹೊಸ ಬೇಡಿಕೆಗಳನ್ನ ಪೂರೈಸೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಹೊಸ ವೈವಿಧ್ಯಮವಾಗಿರುವಂಥ ಸಂಸ್ಥೆಗಳು ಹುಟ್ಕೊಳ್ಳೋಕ್ಕೆ ಶುರು ಮಾಡಿತು. ಸೊ ಅವುಗಳನ್ನು ನಾವು ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ ಅಥವಾ ಸೆಕೆಂಡರಿ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಅವುಗಳೇ ಶಾಲೆ, ಕಾಲೇಜು, ಕಾನೂನು, ಬ್ಯಾಂಕು ಇಂಥವೆಲ್ಲ ಮಾಧ್ಯಮಿಕ ಸಂಸ್ಥೆಗಳು ಅಂತ ಕರಿತೀವಿ. ಸಂಸ್ಥೆಗಳ ಇನ್ನೊಂದು ವರ್ಗೀಕರಣ ನಾವು ನೋಡೋದಾದ್ರೆ WG ಸಮ್ನರ್ ಅವರ ವರ್ಗೀಕರಣ. ಸೊ ಅವರು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಒಂದು ಕ್ರೆಸಿವ್ ಇನ್ಸ್ಟಿಟ್ಯೂಷನ್ ಅಂದರೆ ವಿಕಸಿತ ಸಂಸ್ಥೆ, ಇನ್ನೊಂದು ಎನಾಕ್ಟೆಡ್ ಇನ್ಸ್ಟಿಟ್ಯೂಷನ್ ಅಂದರೆ ಸ್ಥಾಪಿತ ಸಂಸ್ಥೆ. ಸೊ ಕ್ರೆಸಿವ್ ವಿಕಸಿತ ಸಂಸ್ಥೆ ಆ ಹೆಸರೇ ಸೂಚಿಸುವಂತೆ ಇನ್ಸ್ಟಿಟ್ಯೂಷನ್ಸ್ ದಟ್ ಹ್ಯಾವ್ ಎವಾಲ್ವ್ಡ್ ಆರ್ ಡೆವಲಪ್ಡ್ ನ್ಯಾಚುರಲಿ, ಅನ್ಕಾನ್ಶಿಯಸ್ಲಿ ಅಂಡ್ ಸ್ಪಾಂಟಾನಿಯಸ್ಲಿ. ಸೊ ಕಾಲಾನುಕ್ರಮದಲ್ಲಿ ಸಹಜ ರೂಪದಲ್ಲಿ ತಮ್ಮಿಂದ ತಾವಾಗಿಯೇ ವಿಕಸಿತಗೊಂಡ ಸಂಸ್ಥೆಗಳು ಏನಿದಾವೆ ಅಲ್ಲ ಅದನ್ನ ವಿಕಸಿತ ಅಥವಾ ಕ್ರೆಸಿವ್ ಸಂಸ್ಥೆಗಳು ಅಂತ ನಾವು ಕರಿತೀವಿ. ಈ ಸಂಸ್ಥೆಗಳೇನಿದೆ ಇದನ್ನ ಪ್ರಾಥಮಿಕ ಸಂಸ್ಥೆಗಳಿಗೆ ಹೋಲುತ್ತವೆ. ಎರಡನೇದಾಗಿ ಎನಾಕ್ಟೆಡ್ ಇನ್ಸ್ಟಿಟ್ಯೂಷನ್ ಅಥವಾ ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. These institutions are that are consciously, purposefully established in a planned manner. ಅಂದರೆ ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ, ಉದ್ದೇಶಪೂರ್ವಕವಾಗಿ ಸ್ಥಾಪಿಸಲ್ಪಟ್ಟಿರುವಂತಹ ಸಂಸ್ಥೆಗಳೇನಿದಾವಲ್ಲ ಅದನ್ನ ಸ್ಥಾಪಿತ ಸಂಸ್ಥೆಗಳು ಅಂತ ಕರಿತೀವಿ. ಈ ಸಂಸ್ಥೆಗಳೇನಿದಾವೋ ಇವುಗಳನ್ನ ಮಾಧ್ಯಮಿಕ ಸಂಸ್ಥೆಗಳಿಗೆ ನಾವು ಹೋಲಿಸ್ಕೋಬಹುದಾಗತ್ತೆ. ಓಕೆ, ಸೊ ಇಷ್ಟು WG ಸಮ್ನರ್ ಅವರ ಕ್ಲಾಸಿಫಿಕೇಶನ್. ಸೊ ಈಗಾಗಲೇ ನಾವು ಪ್ರಾಥಮಿಕ ಸಂಸ್ಥೆಗಳು ಮತ್ತು ಮಾಧ್ಯಮಿಕ ಸಂಸ್ಥೆಗಳಂತ ಸಾಮಾನ್ಯ ವರ್ಗೀಕರಣ ನೋಡಿದ್ವಿ. ಎರಡನೇದಾಗಿ ವಿಕಸಿತ ಸಂಸ್ಥೆಗಳು ಮತ್ತು ಸ್ಥಾಪಿತ ಸಂಸ್ಥೆಗಳಂತ WG ಸಮ್ನರ್ ಅವರ ಕ್ಲಾಸಿಫಿಕೇಶನ್ ನೋಡಿದ್ವಿ. ಸೊ ಈ ಸ್ಲೈಡಲ್ಲಿ ನಿಮಗೆ ಇನ್ನಿತರ ವರ್ಗೀಕರಣಗಳೇನಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಮೂರು ರೀತಿಯಾದಂಥ ವರ್ಗೀಕರಣಗಳನ್ನು ನಾವು ತಗೊಂಡಿದ್ದೀವಿ. ಒಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಆರ್ಥಿಕ ಸಂಸ್ಥೆಗಳು. ಸೊ ಆರ್ಥಿಕ ಸಂಸ್ಥೆಗಳಲ್ಲಿ ನಮಗೆ ಕೆಲಸ, ವರ್ಕ್, ಆಕ್ಯುಪೇಷನ್ ವೃತ್ತಿ ಮತ್ತು ಆಸ್ತಿ, ಪ್ರಾಪರ್ಟಿ ಇನ್ನು ಮುಂತಾದವು ಎಕನಾಮಿಕ್ ಆಕ್ಟಿವಿಟಿಗೆ ಸಂಬಂಧಪಟ್ಟಿರುವಂಥ ಎಲ್ಲವೂ ಸಹ ಈ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸೇರ್ಕೊಳ್ತವೆ. ಎರಡನೇದಾಗಿ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್, ಸೊ ರಾಜಕೀಯ ಸಂಸ್ಥೆಗಳು. ಸೊ ಅಧಿಕಾರ, ರಾಜ್ಯ, ಸರ್ಕಾರ ಇನ್ನಿತರ ರಾಜಕೀಯ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥ ಸಂಸ್ಥೆಗಳೇನಿದಾವೆ ಅವು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಒಳಗಡೆ ಸೇರ್ತವೆ ಅವು. ನೆಕ್ಸ್ಟ್ ಮೂರನೇದಾಗಿ ಸಾಮಾಜಿಕ ಸಂಸ್ಥೆಗಳು, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ವಲ್ಲ, ಸೊ ಅವು ಸೊ ಮ್ಯಾರೇಜ್, ಫ್ಯಾಮಿಲಿ, ಎಜುಕೇಶನ್, ರಿಲಿಜಿಯನ್. ಸೊ ವಿವಾಹ, ಕುಟುಂಬ, ಶಿಕ್ಷಣ ಮತ್ತು ಮತಧರ್ಮ ಇವೆಲ್ಲವೂ ಸಹ ಸಾಮಾಜಿಕ ಸಂಸ್ಥೆಗಳು. ಸೊ ಇಲ್ಲಿ ಕೊಟ್ಟಿರುವಂಥ MCQs ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಮೊದಲನೇದಾಗಿ ಇನ್ಸ್ಟಿಟ್ಯೂಷನ್ಸ್ ಆರ್ ದ ಎಸ್ಟಾಬ್ಲಿಷ್ಡ್ ಫಾರ್ಮ್ಸ್ ಆಫ್ ಆರ್ ಕಂಡೀಷನ್ಸ್ ಆಫ್ ಪ್ರೊಸೀಜರ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೂಪ್ ಆಕ್ಟಿವಿಟಿ. ಹೂ ಡಿಫೈನ್ಡ್ ದಿಸ್? ಮೆಕವರ್ ಮತ್ತು ಪೇಜ್, ಬ್ರಾನಿಸ್ಲಾ ಮ್ಯಾಲಿನೋವ್ಸ್ಕಿ, ಪಾಲ್ ಗಿಸ್ಬರ್ಟ್, ಕಿಂಗ್ಸ್ಲಿ ಡೇವಿಸ್. ಸೊ ಆನ್ಸರ್ ಮೆಕವರ್ ಮತ್ತು ಪೇಜ್. ಎರಡನೇ ಕ್ವಶನ್, certain enduring and accepted forms of procedure governing the relationship between individuals and groups are called institutions. This definition was given by Bronislaw Malinowski, Paul Gisbert, Kingsley Davis, McIver ಮತ್ತು Page. So ಇದಕ್ಕೆ ಆನ್ಸರ್ B, Paul Gisbert. So third one is institutions are a set of interwoven folkways, mores and laws built around one or more functions. This definition was given by Bronislaw Malinowski, Paul Gisbert, Kingsley Davis, McIver and Page. So answer is C, Kingsley Davis. So I hope you understood the topic on social institutions and associations. If you need further information, please refer these books, and if you have any queries you can contact me. So I will end the video right now. Thank you.